ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ತುಂಬ ಲೇಟಾಗಿ ತಿಳಿಸ್ತಾ ಇದ್ದೀನಿ, ಸಾರಿ. ನಮ್ಮನೆ ದೀಪಾವಳಿ ಹಬ್ಬ ಈ ರೀತಿ ಆಚರಿಸಿದ್ವಿ. ನೀವೆಲ್ಲರೂ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ದೀಪಾವಳಿ ಹಬ್ಬ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ನಮಗೆ ಹಿಂದೂ ಧರ್ಮದಲ್ಲಿ ಇರೋ ಎಲ್ಲ ಹಬ್ಬಗಳಿಗೆ ಈ ಹಬ್ಬನೂ ತುಂಬ ಖುಷಿ ಕೊಡುವಂಥ ಹಬ್ಬನೇ. ನಮ್ಮ ಜೀವನದ ಕತ್ತಲನ್ನೆಲ್ಲ ಕಳೆದು ಜೀವನಕ್ಕೆ ಹೊಸ ಬೆಳಕನ್ನು ತಂದುಕೊಡೋ ಹಬ್ಬ ಅಂತ ನಾವು ನಂಬಿರ್ತೀವಿ. ಸೊ ನಮ್ಮನೇಲೂ ಈ ಹಬ್ಬನ ಚೆನ್ನಾಗಿ ಆಚರಿಸಿದ್ವಿ. ದೇವಿರಮ್ಮನ ಆರತಿ ಅಂತ ಮಾಡ್ತೀವಿ ನಾವು. ಸೊ ಬಾಗಿಲಲ್ಲಿ ಮಾಡೋದು ಅದು ಪೂಜೆ, ಒಳಗಡೆ ಮಾಡೋದಿಲ್ಲ. ಮಕ್ಕಳೆಲ್ಲ ಸ್ವಲ್ಪ ಸ್ವಲ್ಪ ಪಟಾಕಿನ ಹೊಡೆದ್ರು. ಸೊ ನಾನು ಪಟಾಕಿ ಹೊಡೆಯೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ, ಅವ್ರ ಖುಷಿಗೋಸ್ಕರ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಸೇರಿ ಒಟ್ಟಿಗೆ ಖುಷಿಯಿಂದ ಊಟ ಎಲ್ಲ ಮಾಡಿ ಮುಗಿಸಿ ಈ ರೀತಿ ಹಬ್ಬನ ಆಚರಣೆ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಸ್ವಲ್ಪ ಆಚೆ ಕಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ, ಮಕ್ಕಳು ನಾವು. ಸೊ ಸಿಟಿ ಒಳಗಡೆ ಓಡಾಡಿ ಬೇಜಾರು. ಸಿಟಿಯಿಂದ ಆಚೆ ಎಲ್ಲೋ ಹೋಗ್ಬೇಕಂತ ಹೊರಗಡೆ ಅಂತ ಫೀಲ್ ಆಗ್ತಾ ಇತ್ತು. ಸೊ ನನ್ನ ಮಗ ಹೇಳ್ದ, ಇಲ್ಲಿ ರಾಗಳಿ ಫಾರೆಸ್ಟ್ ತುಂಬ ಚೆನ್ನಾಗಿದೆ, ಬನ್ನೇರುಘಟ್ಟ ರೋಡ್, ಅಲ್ಲಿ ಹೋಗೋಣಮ್ಮ, ನಮ್ಮ ಫ್ರೆಂಡ್ಸ್ ನಾವೆಲ್ಲ ಹೋಗ್ಬಿಟ್ಟು ಬಂದ್ವಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ನಿನಗೂ ಇಷ್ಟ ಆಗತ್ತೆ ಆ ಜಾಗ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ನಾವು ಎಲ್ಲ ಅಲ್ಲಿಗೆ ಹೊರಟ್ವಿ. ಓಕೆ, ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ. ವೆದರು ತುಂಬ ಕೂಲಾಗಿತ್ತು, ಸಣ್ಣದಾಗಿ ಮಳೆ ಹನಿ ಸಹ ಬೀಳ್ತಾ ಇತ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ. ಆ ರೂಟೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಇನ್ನೂ ನಾವು ಎಂಟರ್ ಆಗಿಲ್ಲ, ಇವಾಗ ಎಂಟರ್ ಆದ್ವಿ. ಸೊ ತುಂಬ ಚೆನ್ನಾಗಿತ್ತು ಅಲ್ಲಿ ವಾತಾವರಣ. ಸೊ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸಹ ಸಿಗ್ತಾ ಇತ್ತು ನಮಗೆ ನೋಡೋದಕ್ಕೆ. ನಾವೆಲ್ಲೂ ಇಳಿದ್ಬಿಟ್ಟು ಹೊರಗಡೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ಎಚ್ಚರಿಕೆ ಬೋರ್ಡ್ ಸಹ ಇತ್ತು, ಪ್ರಾಣಿಗಳೆಲ್ಲ ಓಡಾಡುತ್ತೆ ಅಂತ. ಸೊ ನಾವು ಹಾಗಾಗಿ ಅಲ್ಲೇ ಹಳ್ಳಿ ಸಹ ಇತ್ತು, ಹಾಗೆ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಆಗಾಗ್ಗೆ ಹೊರಡ್ತಾ ಇದ್ವಿ.
ಇಲ್ಲಿರೋರಂತೂ ಎಷ್ಟು ಖುಷಿಯಾಗಿರ್ತಾರಪ್ಪ ನಿಶಬ್ದವಾಗಿ ಅಂತ ಅನಿಸ್ತಾ ಫೀಲ್ ಆಗ್ತಾ ಇತ್ತು. ಯಾಕೆಂದ್ರೆ ಯಾವ ಜಂಜಾಟ ಇಲ್ಲ, ಗಲಾಟೆ ಇಲ್ಲ, ಗದ್ದಲ ಇಲ್ಲ ಆ ರೀತಿ. ಹೂವಿನ ಗಿಡಗಳಂತೂ ನೋಡಿ ಎಷ್ಟು ಖುಷಿ ಆಯ್ತಂದ್ರೆ ಹೂವಿನ ತೋಟನ ನಾನಲ್ಲಿ ಇಳಿದ್ಬಿಟ್ಟು ಒಂದು 10 ನಿಮಿಷ ನಿಂತ್ಕೊಂಡು ಎಲ್ಲ ನೋಡ್ಕೊಂಡೇನೆ ಮುಂದಕ್ಕೆ ಹೋದ್ವಿ. ಆಮೇಲೆ ಮನೆ ಬಿಟ್ಟಿದ್ರೆ ಸೊ ನಾವು ಆ ಜಾಗನ ರೀಚ್ ಆದ್ವಿ. ಅಲ್ಲಿ ಶನಿದೇವರ ದೇವಸ್ಥಾನನೂ ಇದೆ. ಸೊ ಅಲ್ಲಿಂದನೇ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ಎಲ್ಲ ಕ್ಲೋಸ್ ಇತ್ತು. ಸೊ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಅಲ್ಲಿ ವಾತಾವರಣ ಎಲ್ಲ ತುಂಬ ಜನ ಇದ್ದರೂ ಕೂಡ ಅಲ್ಲೆಲ್ಲ ಎಲ್ಲರೂ ಅಲ್ಲಿ ವಿಸಿಟ್ ಆಗ್ತಾರೆ ಅನಿಸುತ್ತೆ. ನಾವಿದು ಫಸ್ಟ್ ಟೈಮ್ ಹೋಗಿದ್ದಲ್ಲಿಗೆ. ಸೊ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿಂದ ನೋಡೋದಕ್ಕೆ. ಅಲ್ಲಿ ಕಾಡೊಳಗಡೆ ಎಲ್ಲ ಹೋಗ್ಬೋದು ಅಂತ ಹೇಳ್ದ ನನ್ನ ಮಗ. ಅಲ್ಲಿ ನೀರೆಲ್ಲ ಇದೆಯಮ್ಮ, ತುಂಬ ಚೆನ್ನಾಗಿದೆ ಅಂತ. ಸೊ ನಮಗೆ ಅಲ್ಲಿ ಹೋದ್ರೆ ಮತ್ತೆ ಅಲ್ಲಿಂದ ಬರೋದಕ್ಕೆ ಕಷ್ಟ ಆಗುತ್ತೆ. ಡೌನ್ಗೆ ಹೋಗ್ಬಿಟ್ರೆ ಅಲ್ಲಿಂದ ಮತ್ತೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ದ. ಹಾಗಾಗಿ ನಾವು ಹೋಗಕ್ಕೆ ಹೋಗ್ಲಿಲ್ಲ. ಸೊ ಸಂಜೆ ಆಗಿದ್ದೇ ಗೊತ್ತಾಗ್ಲಿಲ್ಲ ನಮಗೆ. ಅಲ್ಲಿಂದ ಹೊರಡೋಣ, ಇನ್ನು ಮಳೆ ಏನಾದರೂ ಸ್ಟಾರ್ಟ್ ಆಗಿಬಿಡತ್ತೆ ಅಂತ ಹೇಳಿ ನಾವು ಹೊರಟ್ವಿ. ನಾವು ಹೊರಡೋ ಟೈಮಲ್ಲೂ ಇನ್ನೂ ಅಲ್ಲಿಗೆ ಬರೋರು ಬರ್ತಾ ಇದ್ರು. ಸೊ ಅಲ್ಲಿ ಡೈರಿ ಹೂವು ತುಂಬ ಚೆನ್ನಾಗಿ ಬಿಟ್ಟಿತ್ತು. ಅವ್ರನ್ನ ಕೇಳ್ಬಿಟ್ಟು ನಾವು ಕಿತ್ಕೊಂಡು ಬಂದ್ವಿ. ಸೊ ಸಂಜೆ ಹಾಗೆ ಬಿಡ್ತು, ಊಟದ ಟೈಮ್ ಮುಗ್ದೋಯ್ತು. ನಾವು ಊಟ ಸಹ ಮಾಡಿರಲಿಲ್ಲ. ಹಾಗೆ ಬರ್ತಾ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ರಾಯ್ತು, ಇನ್ನೇನು ಟೈಮ್ ಆಗೋಗಿದೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟು ಬಂದ್ವಿ. ಇಲ್ಲಿ ನಮ್ಮ ಏರಿಯಾಗೆ ಬಂದುಬಿಟ್ಟು ಉಡುಪಿ ಗಾರ್ಡನ್ ಏರಿಯಾದಲ್ಲಿ ಕಾಫಿ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸೊ ಮನೆಗೆ ಬಂದ್ವಿ. ಆಮೇಲೆ ಟಯರ್ಡ್ ಆಯಿತು, ಇನ್ನೇನು ಊಟ ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಟ್ವಿ ನಾವು ಮನೆಗೆ ಬಂದು.
ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನನಗೆ ಬೆಳಗ್ಗೆ ಎಲ್ಲ ತುಂಬ ಕೆಲಸ ಇತ್ತು. ಲಕ್ಷ್ಮೀ ಪೂಜೆ ಮಾಡಿದ್ದೆಲ್ಲ ಹಾಗೆ ಇದ್ದಿದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗಿಬೇಕಾಗಿತ್ತು. ಸೊ ನನ್ನ ಚಿಕ್ಕ ಮಗ ನಾನೇ ತಿಂಡಿ ಮಾಡ್ತೀನಮ್ಮ ಇವತ್ತು ಅಂತೇಳಿ ಚಿತ್ರಾನ್ನ ಮಾಡ್ತಾ ಇದ್ದ. ಸೊ ವಾರದಲ್ಲಿ ಒಂದ್ಸಲ ಯಾರಾದರೂ ಈ ಥರ ನಮಗೆ ಕಿಚನ್ ಡ್ಯೂಟಿಯಿಂದ ಹೊರಗಡೆ ಇಟ್ಬಿಟ್ಟು ಯಾರಾದರೂ ಮಾಡಿಕೊಟ್ರು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಮಾಡಿದ್ದೆ ಚಿತ್ರಾನ್ನ ಸಹ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.